ವೆಲ್ಕಮ್ ಟು ಹ್ಯಾಮರ್ ಸ್ಪೇಸ್ ಕೋಚಿಂಗ್ ಯೂಟ್ಯೂಬ್ ಚಾನಲ್. ಇದು ಪಾರ್ಟ್ 1 ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಚಾಪ್ಟರ್. ಸೊ ನೀವು ಆಲ್ರೆಡಿ ಲೀನಿಯರ್ ಇಕ್ವೇಷನ್ಸ್ ನೋಡಿದ್ದೀರಾ ಅಲ್ವಾ? ಅದರಲ್ಲಿ ಫುಲ್ ಪ್ಲೇ ಲಿಸ್ಟ್ ಅಲ್ಲಿ ನಾನು ಫುಲ್ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಲೀನಿಯರ್ ಇಕ್ವೇಷನ್ಸ್. ಸೊ ಅದರಲ್ಲಿ ಕೂಡ ಇಕ್ವೇಷನ್ಸ್ ಅನ್ನೋ ಪದ ಇತ್ತು ಚಾಪ್ಟರ್ ಅಲ್ವಾ? ಲೀನಿಯರ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಸೊ ಇದು ಹೊಸ ಚಾಪ್ಟರ್, ಇದು ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಇದು ಕೂಡ ಇಕ್ವೇಷನ್ಸ್ ಮೇಲೆನೆ, ಬಟ್ ಅದರಲ್ಲೂ ಇದರಲ್ಲೂ ಯಾವ ವ್ಯತ್ಯಾಸ ಇರೋದು, ಏನಿರೋದು ಅದೆಲ್ಲ ನೋಡೋಣ. ಇದು ಪಾರ್ಟ್ 1 ಅಲ್ವಾ? ಸೊ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತೀನಿ, ಆಮೇಲೆ ಈ ಚಾಪ್ಟರ್ ನ ಕ್ವಾಡ್ರಾಟಿಕ್ ಇಕ್ವೇಷನ್ ಏನು, ಆಮೇಲೆ ಎಕ್ಸರ್ಸೈಸ್ ಕೂಡ ಸಾಲ್ವ್ ಮಾಡೋಣ. ಸೊ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ ಲೀನಿಯರ್ ಇಕ್ವೇಷನ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಲೀನಿಯರ್ ಇಕ್ವೇಷನ್ ಅಂದ್ರೆ ಹೆಂಗಿರುತ್ತೆ ಹೇಳಿ? 2x + 3y + 4 = 0. ಇಕ್ವೇಷನ್ಸ್ ಎಲ್ಲ ಈ ತರ ಇರ್ತಿತ್ತು ಅಲ್ವಾ? ಲೀನಿಯರ್ ಅಂತಿದ್ವಿ ಅದಕ್ಕೆ. ಯಾಕಂದ್ರೆ ಹೈಯೆಸ್ಟ್ ಪವರ್ 1 ಇರ್ತಿತ್ತು ಅಲ್ವಾ? 2x ಪವರ್ 1 y ಪವರ್ 1 ಅಲ್ವಾ? ಯಾಕೆ 2 ಇದ್ರೆ x² ಆಗ್ತಿತ್ತು, ಇಲ್ಲಿ 2 ಇದ್ರೆ ಇಲ್ಲ 3 ಇದ್ರೆ y³ ಆ ತರ ಎಲ್ಲ ಆಗ್ತಿತ್ತು ಅಲ್ವಾ? ಸೊ 1 ಇದೆ ಅಂತ ಆದ್ರೆ ಪವರ್, ಹೈಯೆಸ್ಟ್ ಪವರ್ 2x 3y ಅಂದ್ರೆ ಹೈಯೆಸ್ಟ್ ಪವರ್ 1 ಅಲ್ವಾ? 2x ಅಂದ್ರೆ x ಪವರ್ 1. ಸೊ ಅದಕ್ಕೆ ಬರೀ x ಅಂತ ಬರೀತಿದ್ವಿ. ಸೊ ಈ ತರ ಇದ್ರೆ ಲೀನಿಯರ್ ಇಕ್ವೇಷನ್. ಇಕ್ವೇಷನ್ ಅಲ್ಲಿ ಹೈಯೆಸ್ಟ್ ಪವರ್ 1 ಇದ್ರೆ, ಇಕ್ವೇಷನ್ ಅಲ್ಲಿ ಹೈಯೆಸ್ಟ್ ಪವರ್ 2 ಇದ್ರೆ ಏನಾಗುತ್ತೆ? ಇಕ್ವೇಷನ್ ಅಲ್ಲಿ ಹೈಯೆಸ್ಟ್ ಪವರ್ 2 ಆಗಿದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗುತ್ತೆ. ಎಕ್ಸಾಂಪಲ್ ಏನು ನೋಡಿ, 2x² + 3x + 4 = 0. ಇವಾಗ ಏನಾಯ್ತು? ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಯ್ತು. ಯಾಕೆ? ಹೈಯೆಸ್ಟ್ ಪವರ್ ಏನು? ಇಲ್ಲಿ ಏನು ಪವರ್? ಇಲ್ಲಿ 2, ಇಲ್ಲೇನು? ಇಲ್ಲಿ 1, ಇಲ್ಲೇನು? ಇಲ್ಲಿ x ಇಲ್ಲ, ಸೊ 0 ಅಂತ ಅಲ್ವಾ ಇದರಲ್ಲಿ? ಸೊ ಹೈಯೆಸ್ಟ್ ಪವರ್ ಯಾವುದು? ಹೈಯೆಸ್ಟ್ ಪವರ್ 2. ಅದಕ್ಕೆ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ವಾ? ಇವಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಏನಂತ ಗೊತ್ತಾಯ್ತು ನಿಮ್ಗೆ? ಲೀನಿಯರ್ ಇಕ್ವೇಷನ್ ಅಲ್ಲಿ ನಾವು ಆ ಚಾಪ್ಟರ್ ಅಲ್ಲಿ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ತಗೊಂಡಿದ್ದು ಅಲ್ವಾ? ಅದರಲ್ಲಿ ನೋಡ್ಕೊಳ್ಳಿ, ಚಾಪ್ಟರ್ ಅಲ್ಲಿ ಏನಿತ್ತು? ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಅದಕ್ಕೆ x ಮತ್ತೆ y ಬೇರೆ ಬೇರೆ ವೇರಿಯೇಬಲ್ x y. ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಅಲ್ಲಿ ಯಾವತ್ತು ಒಂದೇ ವೇರಿಯೇಬಲ್ ಅಲ್ಲಿ ಮಾಡೋದು. ಅದಕ್ಕೆ 2x³ 3x, ಎರಡು x ಅಲ್ವಾ? ಒಂದು x, ಸಾರಿ ಇಲ್ಲಿ x², ಒಂದು x² ಇನ್ನೊಂದು x, ಎರಡು x ಅಲ್ವಾ? 2x² + 3y ಅಂತಿದ್ಯಾ? ಇಲ್ಲ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ಏನ್ ನೆನ್ಪಿಡ್ಕೋಬೇಕು ಅಂದ್ರೆ, ನೀವು ಇಕ್ವೇಷನ್ ಅಲ್ಲಿ ವೇರಿಯೇಬಲ್ ಇರೋದು ಒಂದೇ ನೋಡಿ, x ಎಲ್ಲ ಕಡೆ x ಇದೆ, ವೇರಿಯೇಬಲ್ ಇರೋದು ಒಂದೇ, x y ಆ ತರ ಎರಡರಲ್ಲಿ ಇಲ್ಲ, ವೇರಿಯೇಬಲ್ ಇರೋದು ಒಂದೇ. ಆದ್ರೆ ಹೈಯೆಸ್ಟ್ ಪವರ್ ಇಕ್ವೇಷನ್ ಅಲ್ಲಿ 2, ಗೊತ್ತಾಯ್ತಾ? ಸೊ ಇದು 2 ಅಲ್ವಾ ಹೈಯೆಸ್ಟ್ ಪವರ್? 2, 1 ಮತ್ತೆ 0, ಇಲ್ಲಿ 2 ಹೈಯೆಸ್ಟ್ ಪವರ್. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್. ಇವಾಗ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗುತ್ತಾ? x³ + 4x = 7. ಈ ಇಕ್ವೇಷನ್ ಕ್ವಾಡ್ರಾಟಿಕ್ ಆಗುತ್ತಾ? ಹೈಯೆಸ್ಟ್ ಪವರ್ ಏನು? ಇಲ್ಲಿ 3, ಇಲ್ಲಿ 1, ಇಲ್ಲಿ 0. ಸೊ ಹೈಯೆಸ್ಟ್ ಪವರ್ ಕ್ವಾಡ್ರಾಟಿಕ್ ಆಗಕ್ಕೆ 2 ಆಗಬೇಕು ಅಲ್ವಾ? ಇಲ್ಲಿ ಏನಿದೆ? ಇಲ್ಲಿ 3 ಇದೆ. ಸೊ ನಾಟ್ ಅ ಕ್ವಾಡ್ರಾಟಿಕ್ ಇಕ್ವೇಷನ್. ಗೊತ್ತಾಯ್ತಲ್ವಾ? ಸೊ ಯಾವತ್ತು ಅರ್ಥ ಆಯ್ತಲ್ಲ ನಿಮಗೆ? ಇಕ್ವೇಷನ್ ನೋಡಿದ್ರೆ ಹೆಂಗ್ ಗೊತ್ತಾಗುತ್ತೆ ಅಂತ? ಹೈಯೆಸ್ಟ್ ಪವರ್ 2 ಇದ್ರೆ ಅದು ಕ್ವಾಡ್ರಾಟಿಕ್ ಇಕ್ವೇಷನ್. ಇವಾಗ ಡೆಫಿನಿಷನ್ ನೋಡೋಣ. ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ವೇರಿಯೇಬಲ್ x is an equation in the form of ax² + bx + c = 0, where a, b, c are real numbers and a not equal to 0. ಗೊತ್ತಾಯ್ತಾ? ಸೊ ಏನ್ ಹೇಳ್ತಾರೆ? ax² + bx + c = 0 ಅಲ್ವಾ? ಸೊ a b c ರಿಯಲ್ ನಂಬರ್ಸ್ ಇರಬೇಕು, a not equal to 0 ಇರಬೇಕು. ಸೊ a1 b2 c3 ಅಂತ ನೋಡೋಣ. a1 b2 c3. a1 ತಗೊಂಡ್ರೆ x² + 2x + 3 = 0. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ವಾ? ಸೊ ನೋಡಿ, ಡೆಫಿನಿಷನ್ ಪ್ರಕಾರ ಕ್ವಾಡ್ರಾಟಿಕ್ ಇಕ್ವೇಷನ್ ಇನ್ ವೇರಿಯೇಬಲ್ x is an equation in the form of ax² + bx + c = 0, where a, b, c are real numbers and a not equal to 0. ನೋಡಿ, a, b, c ರಿಯಲ್ ನಂಬರ್ಸ್ 1 2 3 ಅಂತ ತಗೊಂಡಿದ್ದು ಸುಮ್ಮನೆ. ಇದೊಂದು ಕ್ವಾಡ್ರಾಟಿಕ್ ಇಕ್ವೇಷನ್. ಇನ್ನೊಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಬರೆಯೋಣ. ಯಾವುದು? a b c ಗೆ 4 0 6. ನೋಡಿ, a ಅಷ್ಟೇ ನಾಟ್ ಈಕ್ವಲ್ ಟು 0, ಉಳಿದಿದ್ರ ಬಗ್ಗೆ ಏನು ಹೇಳಲ್ಲ ನಾವು. ಸೊ a ನಾಟ್ ಈಕ್ವಲ್ ಟು 0 ಆದ್ರೆ ಸಾಕು, b 0 ತಗೋಬಹುದು. ಗೊತ್ತಾಯ್ತಾ? ಸೊ ಇವಾಗ ಏನಾಗುತ್ತೆ? 4x² + b 0 ಅಲ್ವಾ? 0x 0 ಆಗ್ಬಿಡುತ್ತೆ, + 6 = 0.
ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್. ಗೊತ್ತಾಯ್ತಾ? ಈ ತರ ಕ್ವಾಡ್ರಾಟಿಕ್ ಇಕ್ವೇಶನ್ ಫಾರ್ಮ್ ಮಾಡ್ತಾ ಹೋಗ್ಬೋದು. ಆವಾಗ ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೆ, ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ? ಸೊ ಒಂದೇ ವೇರಿಯೇಬಲ್ ಇರೋದು ಹೈಯೆಸ್ಟ್ ಪವರ್ 2, ಅದಕ್ಕೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಹೇಳ್ಕೊಟ್ಟಿದ್ದೆ. ಕರೆಕ್ಟಾ? ನೋಡಿ ಡೆಫಿನಿಷನ್ ಪ್ರಕಾರ ನೋಡಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಆಗತ್ತಾ? ಇದಕ್ಕೆ ನೋಡಿ ax ಸ್ಕ್ವೇರ್ ಆಗತ್ತೆ, ಹೌದು, a ಈಕ್ವಲ್ ಟು 2, bx ಹೌದು, b ಈಕ್ವಲ್ ಟು 3 ಪ್ಲಸ್ c ಈಕ್ವಲ್ ಟು 4 ಅಲ್ವಾ? ಸೊ ಇದು ಕೂಡ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಫಾಲೋ ಆಗುತ್ತೆ. ಕರೆಕ್ಟಾ? ಸೊ ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್. ಅದೇ ತರ ನಿಮ್ಗೆ ಈಗ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಗೊತ್ತಾಯ್ತು ಅನ್ಕೋತೀನಿ. ಡೆಫಿನಿಷನ್ ನೋಡ್ಕೊಳ್ಳಿ. ಕ್ವಾಡ್ರಾಟಿಕ್ ಕರೆಕ್ಟ್ ಆಗಿ ಬಯಟ್ ಹೊಡಿರಿ ಡೆಫಿನಿಷನ್. ಕ್ವಾಡ್ರಾಟಿಕ್ ಇಕ್ವೇಶನ್ ಇನ್ ವೇರಿಯಬಲ್ x is an equation in the form of ax square plus bx plus c equal to 0 where a b c are real numbers and a not equal to 0. ನೋಡಿ a ಅಷ್ಟೇ not equal to 0, b 0 ಇರಬಹುದು, c 0 ಇರಬಹುದು, a ಒಂದೇ not equal to 0. ಇನ್ನೊಂದು ಅರ್ಥ ಏನಂದ್ರೆ ಇದರದ್ದು ಇಕ್ವೇಶನ್ ಅಲ್ಲಿ ಒಂದೇ ವೇರಿಯೇಬಲ್ ಇರಬೇಕು, ಹೈಯೆಸ್ಟ್ ಪವರ್ 2 ಇರಬೇಕು. ಗೊತ್ತಾಯ್ತಾ? ನೋಡಿ ಇಕ್ವೇಶನ್ ಅಲ್ಲಿ ಒಂದೇ ವೇರಿಯೇಬಲ್ ಇರಬೇಕು, ಹೈಯೆಸ್ಟ್ ಪವರ್ 2 ಇರಬೇಕು. ಅರ್ಥ ಆಯ್ತಲ್ವಾ? ಸೊ ಇದನ್ನೆಲ್ಲ ನೋಡಿದ್ರೆ ನಿಮಗೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ ಕರೆಕ್ಟ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಕೇಳಿ. ಟೆಕ್ಸ್ಟ್ ಬುಕ್ ಅಲ್ಲಿ ಕೆಲವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ, 4 ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಇಲ್ಲ ಅಂತ ಹೆಂಗ್ ಗುರ್ತಿಡಿಯೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಆ 4 ಪ್ರಾಬ್ಲಮ್ಸ್ ನೋಡಿ, ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಅದಾದ್ಮೇಲೆ ಇವಾಗ ಎಕ್ಸರ್ಸೈಸ್ 10.1 ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಒನ್ ನೋಡಿ, x plus 1 whole square equal to 2 into x minus 3. ಸೊ ಇದು ಕ್ವಾಡ್ರಾಟಿಕ್ ಇಲ್ಲ ಅಂತ ಸಾಲ್ವ್ ಮಾಡಬೇಕಾದ್ರೆ ಯಾವತ್ತು ಏನ್ ಮಾಡಬೇಕು, ಫುಲ್ ಎಂಡ್ ವರೆಗೆ ಇದು ಸಿಂಪ್ಲಿಫೈ ಮಾಡಬೇಕು, ಲಾಸ್ಟ್ ಸ್ಟೆಪ್ ಅಲ್ಲಿ ಚೆಕ್ ಮಾಡಬೇಕು. ಇನ್ನೇನು ಸಿಂಪ್ಲಿಫೈ ಮಾಡಕ್ ಆಗಲ್ಲ ಅನ್ನುವಾಗ ಚೆಕ್ ಮಾಡಬೇಕು. ಸೊ ಇವಾಗ x plus 1 whole square ಇದೆ, ಸಿಂಪ್ಲಿಫೈ ಮಾಡಬಹುದಲ್ವಾ? ಸೊ ಸಿಂಪ್ಲಿಫೈ ಮಾಡಿ. x plus 1 whole square ಅಂದ್ರೆ a plus b whole square ಫಾರ್ಮ್, ಅಂದ್ರೆ a square plus 2ab plus b square ಅಂದ್ರೆ x plus 1 whole square ಅಂದ್ರೆ x into x 2 into x plus into 1 plus 1 square ಅಲ್ವಾ? ಅಂದ್ರೆ x square plus 2x plus 1. ಇವಾಗ x square plus 2x plus 1 ಲೆಫ್ಟ್ ಹ್ಯಾಂಡ್ ಸೈಡ್ ಆಯ್ತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಏನು, 2 into x minus 3 ಅಂದ್ರೆ ಏನಾಗುತ್ತೆ, 2x minus 6 ಅಲ್ವಾ? ಅಂದ್ರೆ ಏನಾಗುತ್ತೆ ನೋಡಿ, 2x ಕ್ಯಾನ್ಸಲ್ ಆಗುತ್ತೆ, ಎರಡು ಸೈಡ್ ಇದೆ ಕ್ಯಾನ್ಸಲ್ ಆಗೋಯ್ತು. ಮೈನಸ್ 6 ಈ ಕಡೆ ತಂದಾಗ ಪ್ಲಸ್ 6 ಆಗುತ್ತೆ. ಸೊ x ಸ್ಕ್ವೇರ್ ಪ್ಲಸ್ 7 ಆಗುತ್ತೆ ಅಲ್ವಾ? 1 ಇದೆ, ಸೊ ಪ್ಲಸ್ 6 1 ಪ್ಲಸ್ 6 7 ಆಗುತ್ತೆ. x ಸ್ಕ್ವೇರ್ ಪ್ಲಸ್ 7 ಈಕ್ವಲ್ ಟು 0. ಇದು ಇವಾಗ ಏನಾಗುತ್ತೆ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮಲ್ ಇದೆಯಾ? ನೋಡಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಫಾರ್ಮಲ್ ಇದೆಯಾ? ಹೌದು. a ಈಕ್ವಲ್ ಟು 1, b ಈಕ್ವಲ್ ಟು 0. ನೋಡಿ ಇಲ್ಲಿ a ನಾಟ್ ಈಕ್ವಲ್ ಟು 0 ಇರಬೇಕಷ್ಟೇ, b ಮತ್ತು c ಬಗ್ಗೆ ಏನು ಹೇಳಲ್ಲ. ಸೊ b 0 ಇದ್ರೂ ಪರವಾಗಿಲ್ಲ, a 1 b 0 c 7 ಆಗಿದೆ ಇಲ್ಲಿ. ಕರೆಕ್ಟಾ? ನೋಡಿ a 1 ಆದ್ರೆ x ಸ್ಕ್ವೇರ್, b 0 ಆದ್ರೆ 0, c 7 ಆದ್ರೆ ಪ್ಲಸ್ 7 ಈಕ್ವಲ್ ಟು 0. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ವಾ? ಬಿಕಾಸ್ ಇಟ್ ಫಾಲೋಸ್ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ವೇರ್ a ಇಸ್ ನಾಟ್ ಈಕ್ವಲ್ ಟು 0. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಂದಾಗ ಇದು ಕೂಡ ಕ್ವಾಡ್ರಾಟಿಕ್ ಇಕ್ವೇಶನ್. ಅರ್ಥ ಆಯ್ತಲ್ವಾ? ಸೊ ಕ್ವಾಡ್ರಾಟಿಕ್ ಇಕ್ವೇಶನ್ ಆಗಬೇಕಾದ್ರೆ ಇವೆರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, x ಸ್ಕ್ವೇರ್ ಮೈನಸ್ 2x ಈಕ್ವಲ್ ಟು ಮೈನಸ್ 2 ಇಂಟು 3 ಮೈನಸ್ x. ಸಾಲ್ವ್ ಮಾಡಿ ಏನಾಗುತ್ತೆ, ಈ ಸೈಡ್ x ಸ್ಕ್ವೇರ್ ಮೈನಸ್ 2x ಆಗುತ್ತೆ, ಈ ಸೈಡ್ ಮೈನಸ್ 6 ಪ್ಲಸ್ 2x ಆಗುತ್ತೆ ಅಲ್ವಾ? ಯಾಕೆ ಮೈನಸ್ 2 ಇಂಟು ಪ್ಲಸ್ 3 ಮೈನಸ್ 6, ಮೈನಸ್ 2 ಇಂಟು ಮೈನಸ್ x ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, 2x ಆಗುತ್ತೆ. ಸೊ ಈ ಕಡೆ ತಗೊಬನ್ನಿ ಎಲ್ಲ, x ಸ್ಕ್ವೇರ್ 2x ಈ ಕಡೆ ಬಂದಾಗ ಮತ್ತೆ ಮೈನಸ್ 2x ಆಗುತ್ತೆ, ಮೈನಸ್ 2x ಮೈನಸ್ 2x ಮೈನಸ್ 4x ಮೈನಸ್ 6x ಮೈನಸ್ 6 ಈ ಕಡೆ ತಂದಾಗ ಪ್ಲಸ್ 6 ಆಗುತ್ತೆ ಈಕ್ವಲ್ ಟು 0 ಅಲ್ವಾ? ಕರೆಕ್ಟಾ? ನೋಡಿ ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡಿ ನೋಡಿ, ಕರೆಕ್ಟ್ ಆಗಿ ಮಾಡಿದೀನಿ ಆ ಸ್ಟೆಪ್ಸ್. ಸೊ ಇದು ಕ್ವಾಡ್ರಾಟಿಕ್ ಅಲ್ಲ ನೋಡಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0, a ಈಕ್ವಲ್ ಟು 1, b ಈಕ್ವಲ್ ಟು ಮೈನಸ್ 4, c ಈಕ್ವಲ್ ಟು 6. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ? ಆಗುತ್ತೆ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಅರ್ಥ ಆಯ್ತಲ್ವಾ? ಸೊ ಒಂದು ಇಕ್ವೇಶನ್ ಕ್ವಾಡ್ರಾಟಿಕ್ ಇಲ್ಲ ಅಂತ ನೋಡ್ಬೇಕಾದ್ರೆ ಫಸ್ಟ್ ಆ ಇಕ್ವೇಶನ್ ನ ಎಂಡ್ ವರೆಗೆ ಮಾಡಿ ಫೈನಲ್ ಲಾಸ್ಟ್ ಸಿಂಪ್ಲಿಫೈಡ್ ಫಾರ್ಮಿಗೆ ತನ್ನಿ, ಆಮೇಲೆ ಈ ಕಂಡೀಷನ್ಸ್ ನ ಚೆಕ್ ಮಾಡ್ಕೊಳ್ಳಿ. ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂದ್ರೆ ಕ್ವಾಡ್ರಾಟಿಕ್, ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ ಅಂದ್ರೆ ನಾಟ್ ಕ್ವಾಡ್ರಾಟಿಕ್. ಸೊ ಇಲ್ಲಿ ಬಂದಿರೋ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿತ್ತು, ಕ್ವಾಡ್ರಾಟಿಕ್ ಬರ್ತಿತ್ತು. ಸೊ ಇನ್ ಕೆಲವು ಪ್ರಾಬ್ಲಮ್ ಎಕ್ಸರ್ಸೈಸ್ ಅಲ್ಲಿ ಮಾಡ್ತಾ ಹೋಗೋಣ, ಅವಾಗ ನಿಮ್ಗೆ ನಾಟ್ ಕ್ವಾಡ್ರಾಟಿಕ್ ಕೂಡ ಗೊತ್ತಾಗ್ಬಿಡುತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋಣ ನೋಡಿ, ಥರ್ಡ್ ಒನ್, x minus 2 into x plus 1 equal to x minus 1 into x plus 3. ಇವಾಗ ಇದನ್ನೆಲ್ಲ ಸಿಂಪ್ಲಿಫೈ ಮಾಡೋದು ನೀವು ಹಳೆ ಕ್ಲಾಸ್ ಎಲ್ಲ ಕಲ್ತಿದ್ದೀರಾ, ಈಸಿಯಾಗಿ ಸಿಂಪ್ಲಿಫೈ ಮಾಡಬಹುದು ಅಲ್ವಾ? x into x x ಸ್ಕ್ವೇರ್, x into 1 x, minus 2 into x minus 2x, minus 2 into 1 minus 2. ಈ ಕಡೆ
x into x x square, x into 3 3x, minus x into minus 1 into x minus x, minus 1 into minus 3 ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x square minus x minus 2, x square plus 2x minus 3. ಕರೆಕ್ಟಾ? ಲೆಫ್ಟ್ ಹ್ಯಾಂಡ್ ಸೈಡ್ ರೈಟ್ ಹ್ಯಾಂಡ್ ಸೈಡ್ ಆಯ್ತು. ಇವಾಗ ನೋಡಿ x square ಎರಡು ಸೈಡ್ ಇದೆ, ಕ್ಯಾನ್ಸಲ್ ಆಗೋಗುತ್ತೆ ಅಲ್ವಾ. ಉಳಿದ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, 2x ಈ ಕಡೆ ತಗೊಂಡ್ಬಂದ್ರೆ minus x minus 2x minus 3x, ಆಮೇಲೆ minus 2 ಇದೆ, ಈ ಕಡೆ minus 3 ಈ ಕಡೆ ತಗೊಂಡ್ಬಂದ್ರೆ plus 3 ಆಗುತ್ತೆ. ಸೊ minus 2 plus 3 plus 1 equal to 0 ಅಲ್ವಾ. ನೋಡಿ ಇದು ಫೈನಲ್ ಇಕ್ವೇಶನ್. ಇದರಲ್ಲಿ x ಸ್ಕ್ವೇರ್ ಇಲ್ಲ. ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಏನ್ ಹೇಳಿದ್ದೆ, ಹೈಯೆಸ್ಟ್ ಪವರ್ 2 ಇರಬೇಕು, x ಸ್ಕ್ವೇರ್ ಇಲ್ಲ. ಸೊ ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಗೊತ್ತಾಯ್ತಲ್ವಾ, ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್. ಅದೇ ತರ ಇಲ್ಲಿ ಕೂಡ ಮಾಡಿದೀನಿ ನೋಡಿ. ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ, ಇದನ್ನ ಮಲ್ಟಿಪ್ಲೈ ಮಾಡಿ, ಒಂದೊಂದು ಮಲ್ಟಿಪ್ಲೈ ಮಾಡಿಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಎಷ್ಟು ಬರುತ್ತೆ ನೋಡಿ, 2x ಸ್ಕ್ವೇರ್ ಪ್ಲಸ್ x ಮೈನಸ್ 6x ಮೈನಸ್ 3 ಅಲ್ವಾ, x ಸ್ಕ್ವೇರ್ ಪ್ಲಸ್ 5x. ಸಿಂಪ್ಲಿಫೈ ಮಾಡಿದ್ರೆ 2x ಸ್ಕ್ವೇರ್ ಮೈನಸ್ 5x ಮೈನಸ್ 3, x ಸ್ಕ್ವೇರ್ ಪ್ಲಸ್ 5x. ಕರೆಕ್ಟಾ? ಇವಾಗ ಇನ್ನು ಸಿಂಪ್ಲಿಫೈ ಮಾಡಿ, x ಸ್ಕ್ವೇರ್ ಈ ಕಡೆ ತಗೊಂಡ್ಬನ್ನಿ, 2x ಸ್ಕ್ವೇರ್ ಇದೆ, x ಸ್ಕ್ವೇರ್ ಇದೆ, x ಸ್ಕ್ವೇರ್ ಈ ಕಡೆ ತಗೊಂಡ್ಬಂದ್ರೆ ಈ ಕಡೆ x ಸ್ಕ್ವೇರ್ ಉಳಿಯುತ್ತೆ. x ಸ್ಕ್ವೇರ್ ಏನಾಗುತ್ತೆ, ಪ್ಲಸ್ 5x ಈ ಕಡೆ ಇದೆ, ಈ ಕಡೆ ತಗೊಂಡ್ಬಂದ್ರೆ ಮೈನಸ್ 5x ಆಗುತ್ತೆ. ಮೈನಸ್ 5x ಮೈನಸ್ 5x ಮೈನಸ್ 10x ಮೈನಸ್ 3 ಈಕ್ವಲ್ ಟು 0. ಇದೇನು ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಆಗುತ್ತಲ್ವಾ. ಹೈಯೆಸ್ಟ್ ಪವರ್ 2 ಮತ್ತೆ ಒಂದೇ ಇದೆ, x ಅಲ್ಲೇ ಇದೆ. ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ಹೌದು, a ಈಕ್ವಲ್ ಟು 1, b ಈಕ್ವಲ್ ಟು ಮೈನಸ್ 10, c ಈಕ್ವಲ್ ಟು ಮೈನಸ್ 3. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಶನ್. ಗೊತ್ತಾಯ್ತಲ್ವಾ. ಅದೇ ತರ ನೆಕ್ಸ್ಟ್ ಒನ್ ಮಾಡಿ, ಇದು ಸಿಂಪ್ಲಿಫೈ ಮಾಡಿ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡಿ. ಎಷ್ಟು ಬರುತ್ತೆ, ಕ್ವಾಡ್ರಾಟಿಕ್ ಬರುತ್ತಾ ಇಲ್ವಾ? ಬರುತ್ತಾ ಕ್ವಾಡ್ರಾಟಿಕ್? ಬಂತಾ ಇದು? ಸೊ ಇದು ಕೂಡ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಆಗುತ್ತೆ. a1 b ಮೈನಸ್ 11 c 8 ಅಲ್ವಾ. ಸೊ ಇದು ಕೂಡ ಕ್ವಾಡ್ರಾಟಿಕ್. ನೆಕ್ಸ್ಟ್ ಇದನ್ನು ಮಾಡಿ, 6th ಒನ್ ಸಾಲ್ವ್ ಮಾಡಿ, ನೀವೇ ಟ್ರೈ ಮಾಡಿ. ಈ ಕಡೆ ಸ್ಟ್ರೈಟ್ ಫಾರ್ವರ್ಡ್ ಇದೆ, ಈ ಕಡೆ x ಮೈನಸ್ 2 ಹೋಲ್ ಸ್ಕ್ವೇರ್ ಇದೆ. a ಮೈನಸ್ b ಹೋಲ್ ಸ್ಕ್ವೇರ್ ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ 2ab. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ x ಸ್ಕ್ವೇರ್ ಪ್ಲಸ್ 4 ಮೈನಸ್ 4x ಬರುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಏನಾಗುತ್ತೆ ಇದರಲ್ಲಿ, x ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಈ ಕಡೆ ಬಂದ್ರೆ 7x ಮೈನಸ್ 3 ಈಕ್ವಲ್ ಟು 0. x ಸ್ಕ್ವೇರ್ ಇಲ್ಲ, x ಸ್ಕ್ವೇರ್ ಇಲ್ಲ ಅಂದ್ರೆ ಕ್ವಾಡ್ರಾಟಿಕ್ ಆಗೋ ಸಾಧ್ಯತೆ ಏನೇ ಇಲ್ಲ ಅಲ್ವಾ. ಸೊ ನಾಟ್ ಕ್ವಾಡ್ರಾಟಿಕ್, ನಾಟ್ ಕ್ವಾಡ್ರಾಟಿಕ್. ಗೊತ್ತಾಯ್ತಲ್ವಾ. ಸೊ ನಾಟ್ ಎ ಕ್ವಾಡ್ರಾಟಿಕ್. ಸೊ ಯಾವ್ದಾವ್ದು ಕ್ವಾಡ್ರಾಟಿಕ್ ನೋಡ್ಕೊಳ್ಳಿ, ಯಾವ್ದಾವ್ದು ಕ್ವಾಡ್ರಾಟಿಕ್ ಅಲ್ಲ ಅಂದ್ಕೊಳ್ಳಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 7th ಮತ್ತೆ 8th ನೋಡೋಣ. ಮತ್ತೆ 8th ಒನ್ ನೋಡೋಣ. ಎರಡರಲ್ಲೂ ಕ್ಯೂಬ್ ಇದೆ ನೋಡಿ, x ಪ್ಲಸ್ 2 ಕ್ಯೂಬ್ ಮತ್ತೆ x ಮೈನಸ್ 2 ಕ್ಯೂಬ್. ಸೊ ಕ್ಯೂಬ್ ಇದೆ ಅನ್ಕೋಬಿಟ್ಟು ಅಲ್ಲೇ ಕ್ವಾಡ್ರಾಟಿಕ್ ಅಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಯಾಕೆ, ಕ್ವಾಡ್ರಾಟಿಕ್ ಅಲ್ಲಿ ಹೇಳ್ಕೊಟ್ಟಿದ್ದೆ ಹೈಯೆಸ್ಟ್ ಪವರ್ 2 ಇರಬೇಕು ಅಂತ. ಸೊ ಇಲ್ಲಿ 3 ಇದೆ ಅನ್ಕೋಬಿಟ್ಟು ಡೈರೆಕ್ಟ್ ಆಗಿ ಇದಾಗಲ್ಲ ಅಂತ ಹೇಳಕ್ ಹೋಗ್ಬೇಡಿ. ಫುಲ್ ಕಂಪ್ಲೀಟ್ ಆಗಿ ಸಿಂಪ್ಲಿಫೈ ಮಾಡಿ, ಸಾಲ್ವ್ ಮಾಡಿ, ಆಮೇಲೆ ಟೆಸ್ಟ್ ಮಾಡ್ಕೊಳ್ಳಿ. ಸೊ x ಪ್ಲಸ್ 2 ಹೋಲ್ ಕ್ಯೂಬ್ ಈಕ್ವಲ್ ಟು 2x ಇಂಟು x ಸ್ಕ್ವೇರ್ ಮೈನಸ್ 1. ಇದನ್ನ ಟೆಸ್ಟ್ ಮಾಡೋಣ. ಸೊ x ಪ್ಲಸ್ 2 ಹೋಲ್ ಕ್ಯೂಬ್ ಅಂದ್ರೆ a ಪ್ಲಸ್ b ಹೋಲ್ ಕ್ಯೂಬ್ ಅಲ್ವಾ. ಸೊ a ಪ್ಲಸ್ b ಹೋಲ್ ಕ್ಯೂಬ್ ನ ಫಾರ್ಮುಲಾ ಏನು ನೋಡ್ಕೊಳ್ಳಿ. ಇದು ಬೇಕಾದ್ರೆ ನೋಟ್ಸ್ ಅಲ್ಲಿ ಸಪರೇಟ್ ಆಗಿ ಬರ್ಕೊಳ್ಳಿ, ಇದು ಫಾರ್ಮುಲಾ ಯೂಸ್ ಆಗುತ್ತೆ ಮತ್ತೆ. a plus b whole cube equal to a cube plus b cube plus 3ab into a plus b. So x plus 2 whole cube ನ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಬರೀ ಲೆಫ್ಟ್ ಹ್ಯಾಂಡ್ ಸೈಡ್ ಸಿಂಪ್ಲಿಫೈ ಮಾಡ್ತಾ ಇದೀನಿ ಇಲ್ಲಿವರೆಗೆ. ಸೊ x plus 2 whole cube ಅಂದ್ರೆ ಏನಾಗುತ್ತೆ, x cube plus 2 cube plus 3 into a into b, 3 into x into 2, x plus 2 into x plus 2. ಸೊ ಇದನ್ನ ಸಾಲ್ವ್ ಮಾಡಿದ್ರೆ x cube plus 8 plus 3 into x into 2 6x, x plus 2 x plus 2 ಸಿಂಪ್ಲಿಫೈ ಮಾಡಿದ್ರೆ ಈ ತರ x cube plus 8 plus 6x square plus 12x ಬರುತ್ತೆ. ಸೊ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಆಯ್ತು. ಅದು ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ರೈಟ್ ಹ್ಯಾಂಡ್ ಸೈಡ್ 2x into x square minus 1 ಅಂದ್ರೆ 2x cube minus 2x ಅಲ್ವಾ. 2x cube minus 2x. ಇದನ್ನ ಈ ಕಡೆ ತಗೊಂಡ್ಬನ್ನಿ, ಏನಾಗುತ್ತೆ, x cube ಇದೆ, 2x cube ಈ ಕಡೆ ಬಂದಾಗ minus 2x cube ಆಗುತ್ತೆ. x cube minus 2x cube minus x cube ಆಗುತ್ತೆ. minus x cube plus 8, ಇಲ್ಲಿ 2x ಇದೆ, 2x ಇಲ್ಲಿ minus 12x ಈ ಕಡೆ ಬಂದಾಗ plus 2x ಆಗಿ 14x ಆಗುತ್ತೆ. ಕರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಈ ತರ ಬಂದ್ಬಿಡುತ್ತೆ. ಆಮೇಲೆ ಸಬ್ಸ್ಟಿಟ್ಯೂಟ್ ಆಮೇಲೆ ಏನು ಸಾಲ್ವ್ ಮಾಡಕ್ಕೆ ಆಗಲ್ಲ, ಇಷ್ಟರಲ್ಲಿ ನಿಂತೋಗುತ್ತೆ ಅಲ್ವಾ. ನೋಡಿ ಕ್ವಾಡ್ರಾಟಿಕ್ ಇದು, ಕ್ವಾಡ್ರಾಟಿಕ್ ಅಲ್ಲಿ ಹೈಯೆಸ್ಟ್ ಪವರ್ 2 ಇರಬೇಕು. ಇಲ್ಲೇನಿದೆ, ಇದು 3 ಇದೆ. ಸೊ ಇದು ನಾಟ್ ಎ ಕ್ವಾಡ್ರಾಟಿಕ್ ಇಕ್ವೇಶನ್
ಅಲ್ವಾ. ಸೊ ಈಸಿಯಾಗಿ ಹೇಳ್ಬೋದು ನಾಟ್ ಕ್ವಾಡ್ರಾಟಿಕ್ ಅಂತ. ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಫುಲ್ ಸಾಲ್ವ್ ಮಾಡಿ ಆಮೇಲೆ ಅಷ್ಟೇ ಹೇಳಿ. ಇಲ್ಲಿ ನಮ್ಗೆ ಚಾನ್ಸ್ ಅಲ್ಲಿ ಸಿಕ್ಬಿಡ್ತು ಕ್ವಾಡ್ರಾಟಿಕ್ ಅಲ್ಲ ಅಂತ, ಕ್ಯೂಬ್ ಇತ್ತು ಅದಕ್ಕೆ ಕ್ವಾಡ್ರಾಟಿಕ್ ಇಲ್ಲ ಅಂತ. ಇಲ್ಲೊಂದು ಎಕ್ಸಾಂಪಲ್ ನೋಡಿ. ಸೊ ಇಲ್ಲಿ x ಮೈನಸ್ 2 ಹೋಲ್ ಕ್ಯೂಬ್ ಇದೆ, ಈ ಕಡೆ x ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ x ಪ್ಲಸ್ 1 ಇದೆ, 8th ಒನ್. ಸೊ a ಮೈನಸ್ b ಹೋಲ್ ಕ್ಯೂಬ್ ಅಲ್ವಾ, x ಮೈನಸ್ 2 ಹೋಲ್ ಕ್ಯೂಬ್. ಇದು ಫಾರ್ಮುಲಾ ಸಪರೇಟ್ ಆಗಿ ಬರ್ಕೊಳ್ಳಿ ನಿಮ್ದು ಬುಕ್ ಅಲ್ಲಿ, ಗೊತ್ತಾಯ್ತಾ? ಈ ಫಾರ್ಮುಲಾ a ಮೈನಸ್ b ಹೋಲ್ ಕ್ಯೂಬ್ ಈಕ್ವಲ್ ಟು a ಕ್ಯೂಬ್ ಮೈನಸ್ b ಕ್ಯೂಬ್ ಮೈನಸ್ 3ab a ಮೈನಸ್ b. ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. x ಮೈನಸ್ 2 ಹೋಲ್ ಕ್ಯೂಬ್ ಈಕ್ವಲ್ ಟು x ಕ್ಯೂಬ್ ಮೈನಸ್ 2 ಕ್ಯೂಬ್ ಮೈನಸ್ 3 ಇಂಟು x ಇಂಟು 2 x ಮೈನಸ್ 2. ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಸಾಲ್ವ್ ಮಾಡಿದಾಗ ಏನ್ ಬರುತ್ತೆ? ರೈಟ್ ಹ್ಯಾಂಡ್ ಸೈಡ್ x ಕ್ಯೂಬ್ ಮೈನಸ್ 8 ಮೈನಸ್ 6x ಸ್ಕ್ವೇರ್ ಪ್ಲಸ್ 12x ಬರುತ್ತೆ ಅಲ್ವಾ. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ಸ್ ಅಲ್ಲಿ ಕೇಳಿ. ಸೊ ಇದು ರೈಟ್ ಸೈಡ್, ಇದು ಲೆಫ್ಟ್ ಸೈಡ್ ಇದು ಅಲ್ವಾ. ಸೊ x ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ x ಪ್ಲಸ್ 1, ರೈಟ್ ಸೈಡ್ x ಕ್ಯೂಬ್ ಮೈನಸ್ 8 ಮೈನಸ್ 6x ಸ್ಕ್ವೇರ್ ಪ್ಲಸ್ 12x. ಇವಾಗ ನೋಡಿ ಈ ಕಡೆ ತಗೊಬನ್ನಿ, ಏನಾಗುತ್ತೆ? x ಕ್ಯೂಬ್ ಕ್ಯಾನ್ಸಲ್ ಆಗೋಯ್ತು, ಮೈನಸ್ 4x ಸ್ಕ್ವೇರ್ ಆ ಕಡೆ ಮೈನಸ್ 6x ಸ್ಕ್ವೇರ್, ಈ ಕಡೆ ಬಂದಾಗ ಪ್ಲಸ್ 6x ಸ್ಕ್ವೇರ್ ಆಗುತ್ತೆ, 6x ಸ್ಕ್ವೇರ್ ಮೈನಸ್ 4x ಸ್ಕ್ವೇರ್ 2x ಸ್ಕ್ವೇರ್ ಉಳಿಯುತ್ತೆ ಅಲ್ವಾ. ಆಮೇಲೆ 12x ಈ ಕಡೆ ತಗೊಬಂದಾಗ ಮೈನಸ್ 12x ಆಗುತ್ತೆ, ಈ ಕಡೆ ಆಲ್ರೆಡಿ ಮೈನಸ್ x ಇದೆ, ಸೊ ಮೈನಸ್ 13x. ಆಮೇಲೆ ಪ್ಲಸ್ 1 ಇದೆ, 8 ಈ ಕಡೆ ಬಂದಾಗ ಮೈನಸ್ 8 ಈ ಕಡೆ ಬಂದಾಗ ಪ್ಲಸ್ 8 ಆಗುತ್ತೆ, ಸೊ ಪ್ಲಸ್ 9 ಈಕ್ವಲ್ ಟು 0 ಅಲ್ವಾ. ಇದೀಗ ಕ್ವಾಡ್ರಾಟಿಕ್ ಆಗುತ್ತಾ? ಇಲ್ಲ, ಹೈಯೆಸ್ಟ್ ಪವರ್ 2 ಇದೆ ಅಲ್ವಾ. ಸೊ ನೋಡಿ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಸ್ಯಾಟಿಸ್ಫೈ ಆಗುತ್ತಾ? ಹೌದು. a ಈಕ್ವಲ್ ಟು 2, b ಈಕ್ವಲ್ ಟು ಮೈನಸ್ 13, c ಈಕ್ವಲ್ ಟು 9. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ವಾ. ಕ್ಯೂಬ್ ಇದ್ರೂ ಎರಡು ಸೈಡ್ ಕ್ಯೂಬ್ ಇತ್ತು, ಅದು ಕ್ಯಾನ್ಸಲ್ ಆಗೋಗ್ಬಿಟ್ಟು ಸ್ಕ್ವೇರ್ ಅಷ್ಟೇ ಉಳಿಯುತ್ತೆ. ಸೊ ಆ ತರ ಕ್ವಾಡ್ರಾಟಿಕ್ ಫೈನಲ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತ. ಈ ತರ ನಾನು ಹೇಳ್ಕೊಟ್ಟ ಹಾಗೆ ಪ್ರತಿ ಒಂದು ಪ್ರಾಬ್ಲಮ್ ಲಾಸ್ಟ್ ಸ್ಟೆಪ್ ವರೆಗೆ ಸಿಂಪ್ಲಿಫೈ ಮಾಡಿ, ಟೆಕ್ಸ್ಟ್ ಬುಕ್ ಅಲ್ಲಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಕೂಡ ಇದೆ, ಅದು ಕೂಡ ನೋಡ್ಕೊಳ್ಳಿ. ಡೌಟ್ ಇದ್ರೆ ಕೇಳಿ. ಆಮೇಲೆ ಇವಾಗ ನಿಮ್ಗೆ ಒಂದು ಇಕ್ವೇಶನ್ ನ ನೋಡ್ಬಿಟ್ಟು ಗುರುತಿಡ್ಸಕ್ಕೆ ಗೊತ್ತಾಗಿದೆ ಅಲ್ವಾ, ಇದು ಕ್ವಾಡ್ರಾಟಿಕಾ ಇಲ್ಲ ಅಂತ. ಸೊ ಇಲ್ಲಿಗ ಪಾರ್ಟ್ 1 ಮುಗಿಯುತ್ತೆ. ಪಾರ್ಟ್ 2 ಅಲ್ಲಿ ಒಂದು ಕೊಟ್ಟಿರೋ ಸ್ಟೇಟ್ಮೆಂಟ್ಸ್ ನ ಕ್ವಾಡ್ರಾಟಿಕ್ ಇಕ್ವೇಶನ್ ಗೆ ಹೆಂಗ್ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಥ್ಯಾಂಕ್ ಯು.